ವೇಟ್ ಈಸ್ ರೆಡಿ. ಈ ಸಲ ಅವ್ರ ಅಪ್ಪ ಮಾಡ್ತಾಯಿದ್ರೆ ಇವಾಗ ನಾನು ಮಾಡಿ ಸಕುರಾಗೆ, ಮಮ್ಮಗೆ, ಪಪ್ಪಾಗೆ. ಹಾಯ್, ಎಲ್ರಿಗೂ ನಮಸ್ಕಾರ, ಕೊನ್ನಿಚಿವಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಸುಶಿ ಅನ್ನೋದು ಜಪಾನ್ನಲ್ಲಿ ತುಂಬಾ ಫೇಮಸ್ ಫುಡ್ಡು. ಸೊ ಆ ರೆಸ್ಟೋರೆಂಟ್ಗೆ ನಾವು ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ಸೊ ನಿಮಗೆ ಬನ್ನಿ ಎಲ್ಲ ತೋರಿಸ್ತೀನಿ ಸುಶಿ ರೆಸ್ಟೋರೆಂಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಲೆಟ್ಸ್ ಗೋ. ಇಲ್ಲಿ ತುಂಬಾ ಸುಶಿ ರೆಸ್ಟೋರೆಂಟ್ಸ್ ಇದೆ ಜಪಾನಲ್ಲಿ. ಸೊ ಅದರಲ್ಲಿ ಇದು ಬಂದು ಕುರಾ ಸುಶಿ ಅಂತ ಶಾಪ್ ನೇಮು. ಇದು ಆಲ್ಮೋಸ್ಟ್ ಎಲ್ಲಾ ಬ್ರಾಂಚಸ್ಸು ಇದಾವೆ. ಇಲ್ಲಿ ನಮಗೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ನನಗೆ ಅಷ್ಟೊಂದು ಸ್ಮೆಲ್ಲು, ಫ್ಲೇವರ್ಸು ಅವೆಲ್ಲ ಏನು ಬರಲ್ಲ. ಸೊ ಆರಾಮಾಗೆ ಸುಶಿ ತಿನ್ಬೋದು. ಈ ಕೋವಿಡ್ ಬಂದು ಎಲ್ಲ ಕಡೆ ಕಾಂಟ್ಯಾಕ್ಟ್ ಲೆಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲ ಮಿಷಿನ್ಸ್ ಇರೋದ್ರಿಂದ ನಾವು ಬಂದಿದ ತಕ್ಷಣ ಈ ಮಿಷಿನ್ಸ್ ಇರುತ್ತೆ. ಸೊ ಆ ಮಿಷಿನಲ್ಲಿ ನಾವು ಎಷ್ಟು ಜನ ಬಂದಿದ್ದೀವಿ ಏನು ಅಂತ ಅಂದ್ಬಿಟ್ಟು ಎಂಟರ್ ಮಾಡಿ ಅದ್ರ ಟೋಕನ್ ನಂಬರ್ ತೊಗೊಬೇಕು. ಆ ಟೋಕನ್ ನಂಬರ್ ಕರೆದ್ಮೇಲೆ ನಮಗೆ ಆ ಸೀಟ್ ಪ್ರಕಾರ ಅಸೈನ್ ಮಾಡಿರ್ತಾರೆ. ಇಲ್ಲ ಅಂದರೆ ನೀವು ರಿಸರ್ವೇಷನ್ ಮಾಡಿ ಆನ್ಲೈನಲ್ಲಿ ಕೂಡ ಬರಬಹುದು. ಮಿಷಿನಲ್ಲೇ ನಿಮಗೆ ಯಾವ ಟೇಬಲ್ ನಂಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಟೇಬಲ್ಗೆ ಹೋಗಿ ಕೂತ್ಕೊಳ್ಬೇಕು. ಹಾಯ್ ಹೇಳು, ಹೇಳು ಹಾಯ್. ಬೀಳ್ತೀಯ ಅಲ್ಲಿ, ಬೀಳ್ತೀಯ. ಸೇ ಹಾಯ್, ಹಾಯ್ ಹೇಳು. ಇವತ್ತು ಸಕುರ ಪಾಪ ಜೊತೆ ಊಟ ಮಾಡ್ತಾಳೆ. ಇರು, ವೇಟ್ ಮಾಡಬೇಕು ನಿನಗೆ. ಅದು ನೋಡಿ, ಇಲ್ಲೆಲ್ಲ ಸಾಸಸ್ ಇದ್ದಾವೆ. ಟೀ ಪೌಡರ್, ಮಚ್ಚ. ಇಲ್ಲಿ ಗ್ಲಾಸ್ ಇರುತ್ತೆ. ಸೊ ಗ್ಲಾಸ್ ಎತ್ಕೊಂಡು ಮಚ್ಚ ಪೌಡರ್ ಹಾಕೊಂಡು ಇಲ್ಲಿ ಬಿಸಿನೀರು ಬರುತ್ತೆ. ಎಸ್, ವೇಟ್ ಈಸ್ ರೆಡಿ. ಜಿಂಜರು ಪಿಕಲ್ ಥರ ಇದೆ ನೋಡಿ. ಸಾಸ್ ಇದೆ. ಇದು ಸ್ವಲ್ಪ ಸ್ವೀಟ್ ಸಾಸು. ಆಮೇಲೆ ಇದು ಬಂದು ವಸಬಿ. ವಸಬಿ ಬಂದು ಸಖತ್ ಸ್ಪೈಸಿ ಇರುತ್ತೆ. ನಮಗೂ ಅದಕ್ಕೂ ಆಗಿ ಬರಲ್ಲ, ಸ್ವಲ್ಪ ಇರುತ್ತೆ. ಚಾಪ್ ಸ್ಟಿಕ್ಸು, ಸ್ಪೂನು, ಫೋರ್ಕು, ಟ್ಯಾಬ್ ಕೊಟ್ಟಿರ್ತಾರೆ ನಮಗೆ. ಸೊ ಟ್ಯಾಬಲ್ಲಿ ನಾವು ಇದನ್ನೆಲ್ಲ ಆರ್ಡರ್ ಮಾಡ್ಕೋಬೋದು. ಬೇಕಂದರೆ ಇದರಲ್ಲಿ ಕೇಳುತ್ತೆ 1 2 3 4 ಎಷ್ಟು ಬೇಕು ಅಂತ ಅಂದ್ಬಿಟ್ಟು. ಇದೆಲ್ಲ ಸುಶಿ ಈ ಥರ ಸ್ಟಫ್ಡ್ ಇದೆ. ಸುಶಿ, ಸಲಾಡ್ ಇದೆ, ಕ್ರಾಬ್, ಸಾಲ್ಮನ್, ಟೂನಾ. ಸಕುರಾಗೆ, ಮಮ್ಮಗೆ, ಪಪ್ಪಾಗೆ 3 ಜನನು ಸುಶಿ ಬ್ಯಾಟಿಂಗ್ ಇವತ್ತು. ನಮಗೆ ಬೇಕಂದರೆ ಸುಶಿ ಇಲ್ಲೇ ಮೂವ್ ಆಗ್ತಾ ಇರುತ್ತಲ್ಲ. ಸೊ ಹಿಂಗೆ ಕೈ ಹಾಕಿ ಪ್ಲೇಟ್ ಇಟ್ಕೋಬೋದು ಯಾವ್ದಾದ್ರು ಬೇಕು ಸುಶಿ ಅಂದರೆ. ಸೊ ನಮ್ಮದು ಸುಶಿ ಬಂದಿದೆ. ಸಕುರಾಗೆ ಇದು ಆರ್ಡರ್ ಮಾಡಿದ್ದೆ, ಕಾರ್ನ್ ರೈಸ್. ಸಕುರ ಕಾರ್ನ್ ತಿನ್ನು, ರೈಸ್ ತಿನ್ನು, ರೈಸ್. ತಿನ್ನು. ಚಿಯರ್ಸ್, ಚಿಯರ್ಸ್. ನಾವೀಗ ಸದ್ಯಕ್ಕೆ ತೊಗೊಂಡಿರೋದು ಎಗ್ಗದು. ಇದೆಲ್ಲ ಸಕುರ ತಿಂತಾಳೆ. ಸೊ ರಾ ಇರಲ್ಲ ಅಂತ ಅಂದ್ಬಿಟ್ಟು ಎಗ್ಗು. ಸೊ ಇದು ಬಂದು ಕುಕುಂಬರು ರೈಸ್ ರೋಲ್ ಮಾಡಿದ್ದಾರೆ. ಸೊ ಇದು ತಿನ್ಬೋದು ಸಕುರ. ಬೇಕಂದರೆ ಫೋನಲ್ಲೂ ಆರ್ಡರ್ ಮಾಡ್ಕೋಬೋದು. ಸ್ಮಾರ್ಟ್ ಫೋನ್ ಆರ್ಡರಿಂಗ್ ಅಂತ ಇದೆ. ಸೊ ಇದು ಇದ್ರಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಾವು ಫೋನಲ್ಲಿ ಕೂಡ ಆರ್ಡರ್ ಮಾಡ್ಕೋಬೋದು. ಈಸಿ. ಶ್ರಿಮ್ ಚಿಕನ್ ಎಣ್ಣೆಗೆ ನೆಂಚ್ಕೊಳಕ್ಕೆ. ಪಾಪ ಎಣ್ಣೆಗೆ ನೆಂಚ್ಕೊಳಕ್ಕ ಬೇಕು ಅಂತ ಹೇಳಿದ್ದಾರೆ. ಈಗೆಲ್ಲ ಇಲ್ಲೇ ಎಣ್ಣೆ ಹೊಡಿಲ್ಲ ಅಂತ ನಿನ್ನ ತಾನೇ ಹೇಳಿದ್ದು. ಅದಕ್ಕೆ ತರಿಸ್ಕೊಟ್ಟು ನಿನ್ನಗೋಸ್ಕರ. ಇಲ್ಲ ಇಲ್ವಂತೆ. ಇಲ್ಲ ಸುಳ್ಳು. ಸಕುರ ಇಷ್ಟ ಆಯ್ತಾ ಫುಡ್ಡು? ಸುಶಿ ಇಷ್ಟ ಆಯ್ತಾ? ಹೌದಾ? ನೋಡಿ ಮತ್ತೆ ಆರ್ಡರ್ ಬಂತು. ಇದು ಶ್ರಿಮ್ದು. ಇಲ್ಲಿ ಆರ್ಡರ್ ಬಂದಿದ ತಕ್ಷಣ ನಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಯುವರ್ ಆರ್ಡರ್ ವಿಲ್ ಅರೈವ್ ಶಾರ್ಟ್ಲಿ ಅಂತ. ಸೊ ಅದು ಬಂದಾಗ ಇಲ್ಲಿ ಬರುತ್ತೆ. ಇಲ್ಲಿ ಎತ್ಕೊಂಡು
ತಿನ್ನೋದು. ಸೊ ಇದು ಬಂದು ಶ್ರಿಂಪ್ ಮೇಲ್ಗಡೆ ಅವಕಾಡೋ ಮತ್ತು ಮಯೋನೀಸು, ಆನಿಯನ್ ಇದಿಷ್ಟು, ಕೆಳಗಡೆ ರೈಸ್. ಹೆಂಗೆ ತಿನ್ನೋದು ಅಂದರೆ ಸಾಸ್. ನಿನ್ನ ಫೇವ್ರೆಟ್ ಸುಶಿ ಅದು? ನನ್ನ ಫೇವ್ರೆಟ್ ಸುಶಿ ದಿಸ್ ಇಸ್ ಮೈ ಫೇವ್ರೆಟ್. ನಂದು ನನ್ನ ಹಸ್ಬೆಂಡ್ ಇಬ್ಬರದು, ಬಿಕಾಸ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಅಂದರೆ ಮಯೋನೀಸ್ ಇದೆ, ಆನಿಯನ್ ಇದೆ, ಅವಕಾಡೋ ಇದೆ, ಶ್ರಿಂಪ್ ಇದೆ. ಶ್ರಿಂಪು ನನಗೆ ಸಖತ್ ಇಷ್ಟ. ಈಗ ಎಲ್ಲ ತಿನ್ನೋದು ತಟ್ಟೆ ಖಾಲಿ ಅದ. ಈ ತಟ್ಟೆ ಅದು ವಾಶ್ಗೆ ಹೋಗುತ್ತೆ. ನಮ್ಮದೆಲ್ಲ ಖಾಲಿ ಆದ ತಟ್ಟೆ ಅಲ್ಲಿ ಬಿಡ್ತಾ ಹೋದರೆ ಆ ಪ್ಲೇಟ್ಸು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಕೊನೆಯಲ್ಲೇ ಬಿಲ್ಲಿಂಗು ಹೆಲ್ಪ್ ಆಗುತ್ತೆ, ಅದು ಬಿಲ್ಲಿಂಗಿಗೂ ಹೆಲ್ಪ್ ಆಗುತ್ತೆ. ಈಗ ನಾನು ನಿಮಗೆ ಸೂಶಿ ಪ್ರೈಸಸ್ ಹೆಂಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಮಗೆ ತುಂಬ ವೆರೈಟೀಸ್ ಆಫ್ ಸೂಶಿ ಸಿಗುತ್ತೆ, ಬಟ್ ಅದರಲ್ಲಿ ನಾವು ತಿನ್ನೋದು ಕೆಲವು ಸೆಲೆಕ್ಟೆಡ್ ಐಟಮ್ಸ್ ಮಾತ್ರ. ಅಂದರೆ ಆಮ್ಲೆಟ್ ಇರೋದು, ಸಾಲ್ಮನ್ನು, ತೂನಾ ಮತ್ತು ಈ ಥರ ಅಷ್ಟೇ ನಾವು ತಿನ್ನೋದು. ನಾನು ಈಗ ಸಕುರಾಗೆ ಶ್ರಿಂಪ್ ಬ್ರೊಕೊಲಿ ಸಲಾಡ್ನ ಆರ್ಡರ್ ಮಾಡ್ತಾ ಇದ್ದೀನಿ. ಹೆಂಗೆ ಆರ್ಡರ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಸಕುರಾಗೆ ಆರ್ಡರ್ ಮಾಡೋದು, ಆರ್ಡರ್ ರಿಸೀವ್ ಅಂತ ಬರ್ತದೆ. ಸೊ ಕ್ಲೋಸ್ ಮಾಡಿ ಡೆಸರ್ಟ್ಸ್ ಇದೆ, ಡ್ರಿಂಕ್ಸ್ ಇದೆ, ಆಮೇಲೆ ನಮ್ಮದು ಆರ್ಡರ್ ಹಿಸ್ಟ್ರಿ ತೋರಿಸುತ್ತೆ ಇದರಲ್ಲಿ. ಸೊ ನಾವು ಆರ್ಡರ್ ಮಾಡಿರೋ ಐಟಮ್ಸ್ ಇವೆಲ್ಲ ಇದೆಲ್ಲ ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಚೆಕ್ಔಟ್ ಬರುತ್ತೆ. ನಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದರೆ ಇಲ್ಲೇ ಇದೆ, ಹೆಲ್ಪ್ ಅಂತ ಬರೆದ್ರೆ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗುತ್ತೆ. ಅವ್ರಿಗೆ ಬೆಲ್ ಹೊಡೆಯುತ್ತಾರೆ, ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಕೂಡ ಚಾಪ್ ಸ್ಟಿಕ್ಸಲ್ಲಿ ತಿನ್ನೋಕ್ಕೆ ಟ್ರೈ ಮಾಡ್ತಾಳೆ, ಆದರೆ ಚಾಪ್ ಸ್ಟಿಕ್ಸ್ನೇ ತಿಂತಾಳು ಊಟ. ನಾವು ಅಲ್ಲಿ ಇನ್ಸರ್ಟ್ ಮಾಡಿದ ಪ್ಲೇಟು ಇಲ್ಲಿ ಆ್ಯಡ್ ಆನ್ ಆಗಿರುತ್ತೆ ನೋಡಿ. ಇಲ್ಲಿ ಇನ್ಸರ್ಟೆಡ್ ಪ್ಲೇಟ್ 1 ಪ್ಲೇಟ್ ಅಂತ. ಸೊ 1 ಪ್ಲೇಟ್ ಹಾಕಿರೋದನ್ನ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದಾಕೋ ತಗೊಳ್ಕೊ ಹಾಕಿ. ಈ ಥರ ಪ್ಯಾಕೆಟ್ಸ್ ಎಲ್ಲ ಇರುತ್ತೆ. ಸಾಸು, ಸಾಲ್ಟು ಮತ್ತು ಪೌಡರ್. ಈ ಥರ ಚಿಲ್ಲಿ ಪೌಡರ್ ಅಂದರೆ ಸ್ವಲ್ಪ ಖಾರ ಇರುತ್ತೆ ಇದು. ಗುಡ್ ಜಾಬ್. ಪ್ಲೇಟ್ ಹಾಕಲ್ಲ ಇಲ್ಲ. ಸಕುರಾಗೆ ಉದೋನ ತಿಂತಾಳ ಅವಳು. ಉದೋನ್ ತಿಂದ್ರೆ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಾರೆ. ಹೌದಾ? ಹೊಟ್ಟೆ ಕೆಟ್ಟಾಗ ಉದೋನ್ ಕೊಡಿ ಅಂತ ಹೇಳಿದ್ರು. ಹೌದಾ? ಇದು ಉದೋನ್ ಅಂದರೆ ಸ್ವಲ್ಪ ದಪ್ಪ ಬರುತ್ತೆ, ನೂಡಲ್ಸ್ ಟೆಕ್ಸ್ಚರ್ ಬರುತ್ತೆ ನೋಡಿ. ಎಷ್ಟು ದಪ್ಪ ಇದೆ. ನೂಡಲ್ಸ್ ಅಂದರೆ ಸ್ವಲ್ಪ ತೆಳು ಇರುತ್ತೆ. ತಿನ್ನೋದು ನೂಡಲ್ಸ್ ಹೆಂಗೆ ತಿನ್ನೋದು ಮಾಡಿ. ಸಕುರಾ ನೂಡಲ್ಸ್ ನೋಡಿ ಹೆಂಗೆ ತಿಂತಾಳೆ. ಸರ್ವೆ ಬೇರೆ ಕೇಳಿದ್ದಾರೆ. ಹೌ ವಾಸ್ ದ ರೆಸ್ಪಾನ್ಸ್ ಟೈಮ್ ಆಫ್ ಸ್ಟಾಫ್ ಆಫ್ಟರ್ ಯು ಕಾಲ್ಡ್? ಇದು ನೋಡಿ, ಈ ಸುಶಿ ಬಂದು ಸಾಲ್ಮನ್. ಸೊ ಸಾಲ್ಮನ್ ಇದೆ, ಮಯೋನೀಸ್ ಇದೆ, ರೈಸ್ ಇದೆ, ಅದ್ರ ಮೇಲ್ಗಡೆ ಆನಿಯನ್ ಹಾಕಿದ್ದಾರೆ. ಪ್ಲೇನ್ ಬರೀ ಓನ್ಲಿ ಸಾಲ್ಮನ್ದೇ ಬರುತ್ತೆ. ತಿನ್ನ ಕಟ್ ಮಾಡಿದ್ದಾರೆ ಅಂದರೆ ಸ್ಲೈಸ್ನ. ಸೊ ಇದೆಲ್ಲ ಪ್ರತಿ ಸಲ ಅವ್ರು ಅಪ್ಪ ಮಾಡ್ತಾಯಿದ್ರೆ ಇವಾಗ ನಾನು ಮಾಡ್ತಾಯಿದ್ದೀನಿ. ಇವರಿಬ್ಬರನ್ನ ಊಟ ಕರ್ಕೊಂಬರೋದಲ್ಲದೆ ರೆಸ್ಟೋರೆಂಟ್ನೆಲ್ಲ ಗುಡಿಸಿ ಒರೆಸಿ ಎಲ್ಲ ಬರ್ಬೇಕು ನಾವು. ಸಕುರಾಗೆ ಸ್ಟ್ರಾಬೆರಿ ಮೇಲೆ ಸಕುರಾಗೆ ಚಲೋ. ಬರುತ್ತಾ? ಕ್ಯೂಬ್ಸ್ ಇದಾವ? ಕ್ಯೂಬ್ಸ್ ಇಲ್ಲ, ಬಟ್ ಇದಿದೆ, ಸ್ಟ್ರಾಬೆರಿ ಇದೆ. ಅದೇ ಅದು ಬರುತ್ತಾ? ಹಾಂ, ಮತ್ತೆ ಬೇಡ ಹಂಗಾರೆ ಮೇಲ್ಗಡೆ ಮಾತ್ರ ಕೊಡಿ.
ಚೆನ್ನಾಗಿದೆಯಾ ಸ್ಟ್ರಾಬೆರಿ ಮಿಲ್ಕ್ ಎಮ್ಮಿ? ಎಮ್ಮಿ ಇದಾ 680 ಕಾಸ್ಟ್ಲಿ ಎಷ್ಟು ಆಯಿತು ಡಿಸೈನ್ ಮಾಡಿರೋದಕ್ಕೇ ಕೊಡ್ಬೇಕು ಅದಕ್ಕೆ 700 ಏನಂತ ಪಾಪನೂ ಕುಡಿತವ್ರೆ. ನೋಡಿದ್ರಲ್ವಾ ಹೆಂಗಿತ್ತು ಸುಶಿ ರೆಸ್ಟೋರೆಂಟು, ನಾವೇನೇನು ಸುಶಿ ತೊಗೊಂಡ್ವಿ, ಅಲ್ಲಿ ಯಾವ್ಯಾವ ಥರ ಸಿಗುತ್ತೆ ನಮಗೆ, ಆಮೇಲೆ ಪ್ರೈಸಸ್ ಎಲ್ಲ ಹೆಂಗಿದೆ ಮತ್ತು ಹೇಗೆ ಆರ್ಡರ್ ಮಾಡೋದು ಅದೆಲ್ಲ ನೋಡಿದ್ರಲ್ವಾ. ಸೊ ನೀವು ಯಾರಾದರೂ ಜಪಾನಿಗೆ ಬರ್ತೀರಾ ಅಂದರೆ ಈ ಕುರಾ ಸುಶಿ ಅನ್ನೋದನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ ಬೇರೆ ಫುಡ್ಡಿಗೆ ಸುಶಿ ಈಸ್ ಅ ಚೀಪೆಸ್ಟ್. ಅಂದರೆ ಈ ಥರ ರೆಸ್ಟೋರೆಂಟ್ಸಲ್ಲಿ ನಮಗೆ ಕಡಿಮೆ, ಆಲ್ಮೋಸ್ಟ್ 100 ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾರಾದರೂ ಜಪಾನಿಗೆ ಬರೋ ಪ್ಲ್ಯಾನ್ಸ್ ಇದ್ದರೆ ಡೆಫಿನೆಟಾಗಿ ಕುರಾ ಸುಶಿಯಲ್ಲಿ ಈ ಸಜೆಸ್ಟ್ ಮಾಡಿದ ಸುಶೀಸ್ನ ಟ್ರೈ ಮಾಡಿ ನನಗೆ ಹೇಳಿ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸೊ ನಿಮಗೆ ಇದರಲ್ಲಿ ಯಾವ ಸುಶಿ ತಿನ್ಬೋದು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ. ಸೊ ಅಲ್ಲಿಂದ ನಾವು ಚೆಕ್ಔಟ್ ಕೊಟ್ಟರೆ ಡೈರೆಕ್ಟ್ ನಾವು ವಿತೌಟ್ ಕಾಂಟ್ಯಾಕ್ಟ್ಲೆಸ್ ಪರ್ಸನ್ ಇಲ್ದಿರೇ ನಾವು ಮಿಷಿನಲ್ಲೇ ಬಿಲ್ ಕೊಟ್ಟು ಅದು ಬಿಲ್ ಸ್ಕ್ಯಾನ್ ಮಾಡಿ ದುಡ್ಡು ಹಾಕಿ ಅಮೌಂಟ್ ಪೇ ಮಾಡಿ ಎಕ್ಸಿಟ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತಾನೆ ಪಾಪ ಹೆಂಗಿತ್ತು ಸುಶಿ ರೆಸ್ಟೋರೆಂಟ್? ಸುಶಿ ಹೆಂಗಿತ್ತು? ಕಂಪ್ಲೀಟೇ ಮಾಡಿಲ್ಲ ಆಲ್ರೆಡಿ. ಹೌದಾ, ಓಕೆ ಸರಿ. ಸೊ ಸುಶಿ ಎಲ್ಲ ತಿಂದು ಚೆನ್ನಾಗಿತ್ತು. ಆಮೇಲೆ ಮೇಘನ ಎಲ್ಲ ಕ್ಲೀನ್ ಮಾಡಿ ಬಂದು ರೆಸ್ಟೋರೆಂಟ್ನ. ಸೊ ನಾಳೆಲ್ಲ ಅವರು ಕೆಲಸಕ್ಕೆ ಹಾಕೊಂತಾರಂತೆ ಮೇಘನ.